ಸೋಮವಾರಕ್ಕೊಮ್ಮೆ ಕರಿತಿದ್ರು. ಅದು ಸೋಮವಾರಕ್ಕೊಮ್ಮೆನೂ ತಪ್ಪ್ಯದ. ಹುಣ್ಣಿಮೆ ಅಮಾವಾಸ್ಯೆಗೆ ಕರಿಲಿಕ್ಕತ್ರು. ಈಗ ಅದನ್ನು ಹೋಗ್ಯದ. ಈಗ ಯಾಕ್ರಿ ಅದನ್ನು ಹೋಗ್ಯದ. ನಾವೊಮ್ಮೆ ದೊಡ್ಡ ಪರೇಶಾನ್ ಆಗಿದ್ದೀವಿ. ಇವ್ ಗವಾಯಿ ನಾವು ಪುರಾಣಕ್ಕೆ ನಡೆದೀವಿ. ನನ್ನ ಕಾರ್ ಖರಾಬ್ ಆಗಿತ್ತು. ಒಂದು ಕಡೆಗೆ ಕಾರ್ ಹಚ್ಚಿ ಲಾಕ್ ಮಾಡ್ಕೊಂಡು ಮತ್ತೆ ನಾಳೆಗೆ ಬಂದು ರಿಪೇರಿ ಮಾಡಿಸೋದ್ರ ಇತ್ತ ತಿಳ್ಕೊಂಡು ಕಾರ್ ಹಚ್ಚಿ ಒಂದು ಊರಿಗೆ ಸೂಟ್ಕೇಸ್ ಹಿಡ್ಕೊಂಡು, ನನ್ನ ಸೂಟ್ಕೇಸ್ ನಾ ಹಿಡ್ಕೊಂಡೆ, ಅವನು ಪೇಟಿ ಅವ ಹಿಡ್ಕೊಂಡ. ಏನ್ರಿ ಇಬ್ಬರು ನಡ್ಕೋತ ಹೋಗಿ ಒಂದು ಊರಿಗೆ ಹೋದ್ವಿ. ಯಾವಾಗಿಂದ ಹೋದಿವಿ, ಹೋಗಿ ಒಂದು ಹೆಂಗೆ ಬೇವಿನ ಗಿಡದ ಕಟ್ಟಿ ಅದಲ್ಲ, ಹಿಂಗೆ ಕಟ್ಟಿತ್ತು ಬಸ್ ಸ್ಟ್ಯಾಂಡ್ ಬಲ್ಲಿ. ಬಸ್ಸಿಗೆ ಕಾಯ್ಕೋತ ಕುಂತೇವು. ಕುಂದ್ರದ್ರಾಗ ಒಬ್ಬ ಬಂದ. ರಾಯಚೂರು ಜಿಲ್ಲಾದಾಗಿದ್ದು. ಆ ಕಡೆ ಭಾಷೆ ನಿಮಗೆ ಗೊತ್ತದ. ರಾಯಚೂರು ಜಿಲ್ಲಾದವ ಬಂದು ನಮಸ್ಕಾರ ಮಾಡ್ದ. ಯಾವ ರೂಪ ತಾತ ಅಂದ. ನಮ್ಮದು ಹಿಂಗೆ ಬಸವ ಕಲ್ಯಾಣ ತಾಲೂಕು ಗಡಿಗೆ ಹೊಡುವಪ್ಪ ತಿಳ್ಕೊಂಡಂದೀವಿ. ತಾತ ಚಲೋ ಸಿಕ್ಕಿರಲ್ಲ ತಾತ, ನೀವು ಎಲ್ಲಿದ್ದು ಬಂದಿನ ಏನೋ ಹಸ್ತಿರ್ಬೇಕು, ಅದಕ್ಕೆ ಅಂದ್ರೆ ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂದ. ನಾವು ಅಂದೀವಿ ಹೆಂಗೆ ಅಂದ. ಹೋಗೋ ನಡ್ರಿ ಅಪ್ಪರು ಹಸಿವಾಗ್ಯದ, ಹೋಗೋ ನಡ್ರಿ ತಿಳ್ಕೊಂಡು ಇಬ್ಬರು ಕೂಡಿ ಬಾದೀವಿ. ಹೋದ ಕೂಡಲೇನ ಅವ ಏನು ಮಾಡ್ದ, ಮನೆಗೆ ಹೆಣ್ತಿಗಳದೇ ತಾತನವ್ರು ಬಂದಾರ, ಜಲ್ದಿ ಅಡುಗೆ ಮಾಡಿ ನೀನು ಏನ್ರಿ ಅವ್ರು ಪೂಜೆಗೆ ನಾ ಪತ್ರಿ ತರ್ತೀನಿ ತಿಳ್ಕೊಂಡೊಂದು ಪತ್ರಿ ತರ್ಲಕ್ಕೆ ಅವ ಹೋದ. ಸಾಯಂಕಾಲ 5 ಗಂಟೆ ಸಮಯ. ಪತ್ರಿ ತರಕ್ಕೆ ಅವ ಹೋದ. ಈ ಕಡೆ ನಾವು ಇಬ್ಬರು ಹೊರಗೆ ಕುಂತಿದ್ವಿ. ಒಳಗೆ ಹೆಣ್ಮಗಳು ಅಡುಗೆ ಮಾಡಕತ್ತಿದ್ಲು. ಸಾಲಿ ಬಿಟ್ಟಿತ್ತು. ಸಾಲಿ ಹುಡುಗರು ಬಂದು ಮನೆಗೆ, ಅವ್ರ ಮಕ್ಕಳು ಬಂದು ಕೂಡ ಮೊದಲನೇದು ಹುಡುಗ ಓಡಿ ಬಂತು. ಮಮ್ಮಿ ಇವತ್ತು 500 ಹೊಟ್ಟಿ ಬೇಕು ನನಗೆ ಆತು. ಏನ್ರಿ 500 ಹೊಟ್ಟಿ ಬೇಕು ಒತ್ತು. ಅಂದಿದೇನು ಮಲ್ಲು ಹೊಟ್ಟೆ ಕೇಳಕತ್ತಿದ್ದೆ 500ದು ಅಂದೀವಿ. ಅದ್ರ ಬೆನ್ನಿಗೆ ಒಂದು ಸಣ್ಣದು ಬಂತು. ಮಮ್ಮಿ ಅವನಿಗೆ ಹೊಟ್ಟೆ ಕೊಟ್ರೆ ನನಗೆ ತಲೆ ಕೈಯ ಕಾಲು ನನಗೆ ಬೇಕತ್ತು ಕೂಡ ಅದು. ನಾ ಅಂದೆ ಆ ಹೆಣ್ಮಗಳಿಗೆ ಏಯಕ್ಕ ಮತ್ತು ಹಿಂಗಲ್ಲಕತ್ತವ ಮಕ್ಕಳು. ಹ್ಞೂ ರೀ ಅಪ್ಪ, ದಿನ 500 ಕರಿತೀವಿ ರೀ. ಏನ್ರಿ ಅವ್ರಿಗೆ ಉಣಿಸಿ ಅವ್ರ ಹೊಟ್ಟೆ ಒಬ್ಬರಿಗೆ ಕೈಕಾಲು ಒಬ್ಬರಿಗೆ ಹಿಂಗೆ ಮುರಿದು ಕೊಡ್ತೀವಿ ರೀ, ಕಡ್ದು ಕೊಡ್ತೀವಿ. ನಾ ಅಂದೆ ಇದೇನು ಮರ ಅಂದೆನ, ಇವ ನಮಗೇನು ಉಣ್ಸಕ್ಕಾರದಿಂದ ನಮ್ಮ ಕೈಕಾಲೆಲ್ಲ ಮಕ್ಕಳಿಗೆ ಕೊಡ್ತಾನೆ. ಇದು ಬೇಡ ಮಲ್ಲು, ಈಗ ಅವ ಇಲ್ಲ, ನಡಿ ನಾವು ಹೋಗೋಣ ತಿಳ್ಕೊಂಡಂದು. ನಡಿ ತಿಳ್ಕೊಂಡಂದು ನಾನು ಸುಡ್ಕೇಸ್ ತೊಗೊಂಡು ಅವನು ಪೇಟಿ ತೊಗೊಂಡು ಓಡಕತ್ ಬಿಟ್ಟೆವು. ನಾವು ಹಿಂತಿಲ್ವಾಗಲೇ ಆಯ್ತು ಓಡ್ಲಕತ್ತೇವ. ಅವ ಪತ್ರಿ ತರ್ಲಕ್ಕೆ ಹೋಗಿದ್ದ ನಮ್ಮ ಪೂಜಾಕ್ಕೆ. ಅವ ಪತ್ರಿ ತೊಗೊಂಡಂದ ಮನೆಗೆ ಹೊಂಟಾನ. ದಾರ್ಯಾಗ ಅವ್ನು ಗೆಳೆ ಭೇಟಿಯಾಗಂದ ಅಣ್ಣ ನೀ ಇಲ್ಲಾರ್ದಾಗ ಮನೆಗೆ ಹಾಕೋರ ಕೈಲಿ ಕೊಡ್ಲಿ ಇಸ್ಕೊಂಡು ಹೋಗಿದ್ದೆ, ಈಗ ನೀವು ಹೊಂಟಿದ್ದೆ ಹೆಂಗೆ ಮನೆಗೆ ಕೊಡ್ಲಿ ಒಯ್ಯತ್ತಂದು ಕೊಡ್ಲಿ ಕೊಟ್ಟ. ಒಂದು ಕೈಯಾಗಿಂದ ಪತ್ರಿ ಹಿಡ್ಕೊಂಡನ, ಒಂದು ಕೈಯಾಗ ಕೊಡ್ಲಿ. ಹೇಳ್ತೇನೆ ಮನೆಗೆ ಬಂದಾನ. ಮನೆಗೆ ಬರೋದ್ರಾಗಂದ ಯಾಕೆ ಮತ್ತು ತಾತನವ್ರು ಎಲ್ಲಿಗೆ ಹೋಗ್ಯಾರ, ಏನೋರಿ ಕಿಲ್ಲಿ ಹಿತ್ತಲ ಕಡೆ ಹಾಯ್ದು ಹೋಗ್ಯಾರ ನೋಡೋದು. ಅವ ಕೊಡ್ಲಿಯರಿ ಅಲ್ಲೇ ಇಟ್ಟು ಬರ್ಬೇಕಿಲ್ಲ. ಆ ಕೊಡ್ಲಿ ತೊಗೊಂಡೇ ಓಡಕತ್ತಾನ. ಓ ತಾತ ನಿಂದ್ರಿ ತಾತ ಅಂದ. ಎಪ್ಪೋ ಮಲ್ಲು ಇದು ಬಿಡಂಗೆ ಕಾಣಂಗಿಲ್ಲ ಇವ. ಇವತ್ತು ನಮ್ಮದು ಮುಗೀತು ಕತೆ ಅನ್ನೋದು. ಓಡೇ ಹೊಡೆದು ಸುಡಿಗೆ ಸುತ್ಕೊಂಡು ಎಟ್ಟತ್ತರ ಓಡಕ್ಕಾಕದು. ಏನು ನಾವೇನು ದೊಡ್ಡ ಪೈಲ್ವನ್ರ ಹೇಳ್ತೀನಿ ನಾನು ನಿಮಗೆ. ಹೊಡೆದ್ವಿ ಕಡೆಗಂದ ಸಿಕ್ಕೇ ಬಿಟ್ಟೆವು. ಅವ್ನ ಕೈಯಾಗ ಸಿಕ್ಕೇವು. ಯಾಕೆ ತಾತ ಯಾಕೆ ಓಡಕತ್ತೀರಿ? ಬೇಡಪ್ಪ ನೀನು ಭಿನ್ನ ಬೇಡ, ಏನು ಬೇಡ, ನಾವು ಊರಿಗೆ ಹೋಗ್ಬೇಕಪ್ಪ, ನಾವು ಹೇಳಾರ್ದೆ ಬಂದೀವಿ, ನಾನು ಬಿಟ್ಟು ಬಿಡುವತ್ತು ನಾವು. ಯಾಕೆ ಏನಾಗೈತಿ, ನೀವು ಯಾಕೆ ಓಡಕತ್ತೀರಿ? ಏನಿಲ್ಲೋ ಮರ, ನಿಮ್ಮ ಮನೆಗಂದ 500 ಕೈಕಾಲು ಕಡ್ದು ಹೊಟ್ಟೆಗಿಟ್ಟು ಒಬ್ರಿಗೆ ಕೊಡ್ತೀರತ್ತ, ಕೈಕಾಲು ಒಬ್ರಿಗೆ ಕೊಡ್ತೀರಿ. ನಾವು ಇನ್ನೂ ಮಠ ಗಿಟ್ಟ ಕಟ್ಟೋದು ನನಗೆ. ನಂದು ಹೀಗೆ ಮುಗಿಸ್ಬಿಡುವ ಎಣ್ಣ, ನಾನು ಬಿಟ್ಟು ಬಿಡುವ ತಿಳ್ಕೊಂಡು ಅವ ಅಂದ. ತಾತ ನೀವು ತಪ್ಪು ತಿಳ್ಕೊಂಡಿರಿ, ನಿಮ್ಮ ಕೈಕಾಲು ಕತ್ತರಿಸ್ಕೊಡಂಗಿಲ್ಲ, ನಮಗೆ ಐಗೋಳು ಕರೆಯೋಕ್ಕಾಗಂಗಿಲ್ಲ. ಅದಕ್ಕೆ ನಾವು ದಿನ ಏನು ಮಾಡ್ತೀವಿ, ಐಗೋಳು ಗುಣಿಸ್ದಂಗೆ ಜಗಲಿ ಮ್ಯಾಲ ಈ ಜಿಗಟು ಬೆಲ್ಲ ಇರ್ತದಲ್ಲ ಏನ್ರಿ, ಬೆಲ್ಲದ್ದೇ 500 ಮಾಡಿ ಇಡ್ತಾವತ್ತ ಜಗಲಿ ಮೇಲೆ. ಬೆಲ್ಲದ 500 ಮಾಡಿ ಏನ್ರಿ ಜಗಲಿ ಮ್ಯಾಗ ಇಟ್ಟು ದಿನ ಎಡೆ ಹಿಡಿದು ಆಮೇಲೆ ಸಂಜೆ ಕೆಳದ ಹುಡುಗರು ಬಂದ ಬಳಕ ಅದೇ ಬೆಲ್ಲನೇ ಆ ಮಕ್ಕಳಿಗೆ ಕೊಡ್ತಾರತ್ತ. ನಾವು ತಿಳಿದ್ವಿ ನಮ್ಮವೇ ಕತ್ತರಿಸಿ ಕೊಡ್ತಾರತ್ತ. ಪರಿಸ್ಥಿತಿ ಎಲ್ಲಿಗೆ ಬಂದದ ತಿಳ್ಕೊಂಡ್ರೆ ಅವಾಗೆಲ್ಲ ದಿನನಿತ್ಯನ ಜಂಗಮರಿಗೆ ಪ್ರಸಾದ ಮಾಡಿಸ್ತಿದ್ರು. ಅದು ತಪ್ಪಂದ್ರೆ ಸೋಮವಾರಕ್ಕೊಮ್ಮೆ ಬಿತ್ತು, ಕೊನೆಗೆ ತಿಂಗಳಿಗೊಮ್ಮೆ ಬಿತ್ತು. ಈಗಿಂದ ತಿಂಗಳಿಗೊಮ್ಮೆ ಒಂದು ಅಮಾವಾಸ್ಯೆಗೆ ಕರೀತಾರೆಲ್ಲೋ ಗೊತ್ತಿಲ್ಲ ಏನ್ರಿ. ಪರಿಸ್ಥಿತಿ ಅಂದ್ರೆ ಇಲ್ಲಿಗದ. ಆದ್ರೆ ಯಾವ ಮಹಾದೇವ ಭೂಪಾಲ ರಾಜ ನಿತ್ಯನೂ ಕೂಡ 3 ಹೊತ್ತ ಯಾವ 12,000 ಜಂಗಮರಿಗೆ ಪ್ರಸಾದ ಮಾಡಿಸ್ತಿದ್ದ. ಯಾವಾಗ ಮಡಿವಾಳ ಮಾಚನವ್ರು ಅಂತಾರೆ, ಏನಂತಾರ ನೋಡ್ರಿಪ್ಪ ಬಸವಣ್ಣವ್ರೆ, ನೀವು ಹೋಗಿ ರಾಜನಿಗೆ ಕೇಳಿದ್ರೆ ಜಂಗಮರ ಕೊಡಂಗಿಲ್ಲ. ಯಾಕೆ ಜಂಗಮರ ತಗೊಂಡ್ರೆ ಪಂಚಪ್ರಾಣ, ಯಾಕೆ ಪಂಚಪ್ರಾಣ ತಗೊಂಡ್ರೆ ಕೇಳಿದ್ರೆ ಜಂಗಮರ ಬಗ್ಗೆ ಅರ್ಥ ಮಾಡ್ಕೊಂಡಾನೆ. ಸಾಕ್ಷಾತ್ ಭಗವಂತನ ಸ್ವರೂಪನೇ ಯಾವ ಒಬ್ಬ ಜಂಗಮ ಮೂರ್ತಿ ಅಂತ ಅನ್ನೋದನ್ನು ಅರ್ಥ ಮಾಡ್ಕೊಂಡಾನೆ. ಅವ್ನು ನಿಜವಾಗ್ಲೂ ಕೂಡ ಜಂಗಮನ ಅವತಾರಿನೇ. ಹೆಂಗ ಹೇಳ್ತಾರಲ್ಲ,
ಜಗಕ್ಕೆ ಕಳುಹಿದಳ ಪುತ್ರನ ತಿಳ್ಕೊಂಡಂದು ಜಂಗಮರಿಗೆಂದ ಭೂಮಿಗೆಂದ ಸಾಕ್ಷಾತ್ ಪರಮಾತ್ಮನ ಸ್ವರೂಪನೇ ಜಂಗಮರಿಗೆಂದ ಭೂಮಿಗೆಂದ ಕಳಿಸಿರ್ತಾರೆ. ಅದಕ್ಕಾಗಿ ನಿಮ್ಮ ಮನೆಗೆಂದ ಸ್ವಾಮಿಗಳು ಬಂದು ಊಟ ಮಾಡುವಾಗ ಅವರೊಂದು ಮಂತ್ರ ಅಂತಾರ. ಊಟದಕ್ಕಿಂತ ಮೊದಲ ಏನ್ರಿ ನೀವು ಸಾಷ್ಟಾಂಗ ಹಾಕಿರ್ತೀರಿ, ಯಪ್ಪ ಭಕ್ತ ಆಟ ಬಿದ್ದಾನ್ರಿ ಅಂತಾರ. ಯಪ್ಪ ಭಕ್ತ ಆಟ ಬಿದ್ದಾನ್ರಿ ಇಟ್ಟಂದ ಬಳಿಕ ಅವೊಂದು ಮಂತ್ರ ಅಂತಾನ. ಏನತ್ತ? ಶಿವಯೋಗಿನೇ ಸಂತೃಪ್ತೆ ತೃಪ್ತಿಯೋ ಭವತಿ ಶಂಕರ ತತ್ತೃಪ್ತ ತನ್ನಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರ ಮತ್. ಈ ಮಂತ್ರ ಅಂದೇ ಊಟ ಮಾಡ್ಬೇಕವ. ಒಂದು ವೇಳೆ ಈ ಮಂತ್ರ ಅಲ್ಲಾರ್ದೇ ಊಟ ಮಾಡಿದ್ನು ತಗೊಂಡು ಜಂಗಮನೇ ಅಲ್ಲ. ಅವ ಏನು ಅನ್ನಬೇಕು? ಶಿವಯೋಗಿನೇ ಸಂತೃಪ್ತೆ ತೃಪ್ತಿಯೋ ಭವತಿ ಶಂಕರ ತತ್ತೃಪ್ತ್ಯ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರ ಮತ್. ಹಿಂಗಂದ್ರೆ ಏನು ರೀ ಎತ್ತುಕೊಂಡೆ ಕೇಳಿದ್ರೆ ಅದರ ಅರ್ಥನೇ ಭಾಳ ಸರಳದೆ. ಶಿವಯೋಗಿನೇ ಸಂತೃಪ್ತೆ ತೃಪ್ತಿಯೋ ಭವತಿ ಶಂಕರ. ಒಬ್ಬ ಜಂಗಮ ಮೂರ್ತಿ ಊಟ ಮಾಡಿದ್ರೆ ಸಾಕ್ಷಾತ್ ಪರಮಾತ್ಮನೇ ಊಟ ಮಾಡ್ದಂಗೆ. ಏನ್ರಿ ಇದರ ಅರ್ಥ? ಒಬ್ಬ ಜಂಗಮ ಮೂರ್ತಿ ಊಟ ಮಾಡಿದ್ರೆ ಸಾಕ್ಷಾತ್ ಪರಮಾತ್ಮನೇ ಊಟ ಮಾಡ್ದಂಗೆ. ಮತ್ತು ಒಬ್ಬ ಪರಮಾತ್ಮೆಯಿಂದ ತೃಪ್ತಿ ಆತ್ಮ ತಿಳ್ಕೊಂಡಂದ್ರೆ ಜಗತ್ತಿನ ಎಲ್ಲ ಜೀವಿಗಳೆಲ್ಲ ತೃಪ್ತಿ ಇರ್ತಾವತ್ತು. ಏನ್ರಿ? ಒಬ್ಬ ಭಗವಂತ ತೃಪ್ತಿ ಆದ್ಮತ್ತಂದ್ರೆ ಜಗತ್ತಿನ ಎಲ್ಲ ಜೀವಿಗಳೆಲ್ಲ ತೃಪ್ತಿಯಾಗಿರ್ತಾವತ್ತು. ಇದು ಮಂತ್ರದ ಅರ್ಥ. ಈ ಅರ್ಥವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವರೇ ಶರಣರು. ಅದಕ್ಕಾಗಿಯೇ ಬಸವಣ್ಣ ನಿತ್ಯ ನಿತ್ಯನೂ ಲಕ್ಷದ ಮೇಲೆ 96,000 ಜಂಗಮರಿಗೆ ಊಟ ಮಾಡಿಸ್ಬೇಕು. ಇಲ್ಲಿ ಮಹಾದೇವ ಭೂಪಾಲ 12,000 ಜಂಗಮರಿಗೆ ನಿತ್ಯ ನಿತ್ಯ 3 ಹೊತ್ತಿಂದ ಪ್ರಸಾದ ಮಾಡಿಸ್ತಿದ್ದ. ಯಾವಾಗ ಮಡಿವಾಳ ಮಾಚನವರಿಂದ ಹೇಳಿದಾಗ ಅವಾಗಿಂದ ಬಸವಣ್ಣವ್ರು ಅಂತಾರೆ, ಏನಾರೆ ಮಾಡಬೇಕು, ಹೆಂಗಾರೆ ಮಾಡಬೇಕು, ಹೋಗಿಂದ ಆ ಕಾಶ್ಮೀರ ದೇಶದೊಳಗಿರ್ತಕ್ಕಂಥ 12,000 ಜಂಗಮರನ್ನು ಕರ್ಕೊಂಡು ಬರಬೇಕಂತ ತಗೊಂಡು ಬಸವಣ್ಣ ಅವತ್ತು ಮಂತ್ರಿಯಾಗಿಂದ ಕಾಶ್ಮೀರಕ್ಕಿಂದ ಹೋಲಿಲ್ಲ. ಏನ್ರಿ? ಒಬ್ಬ ಶರಣನಾಗಿಂದ ಕಾಶ್ಮೀರಕ್ಕಿಂದ ಹೋಲಿಲ್ಲ. ಒಬ್ಬ ಭಿಕ್ಷುಕನಾಗಿ ಒಬ್ಬ ಶೆಟ್ಟಿಯಾಗಿ ಕಾಶ್ಮೀರಕ್ಕಿಂದ ಹೋಗಿ ಆ ಜಂಗಮರಿಗೆಲ್ಲ ಉಣಿಸಿ ತಿನ್ನಿಸಿ ಅವರು ಮನಸ್ಸನ್ನು ತಗೊಂಡು ಹೊಲಿಸ್ಕೊಂಡು ಆ ಕಾಶ್ಮೀರದಿಂದ ಜಂಗಮರನ್ನು ಕಳತನ ಮಾಡ್ಕೊಂಡು ತಂದ. ನೋಡ್ರಿ ಬಸವಣ್ಣವ್ರು ಏನು ಕಳತನ ಮಾಡ್ಯಾರ? ಬಸವ ಪುರಾಣ ಹತ್ತಿಕೊಂಡು ನೀವು ಕೇಳಿರಬೇಕು. ಬಸವಣ್ಣವ್ರದ್ದು ಇನ್ನೊಂದು ಪುರಾಣದ ಚೋರ ಬಸವ ಹತ್ತಿಕೊಂಡದ ಪುರಾಣದ, ಅಂದ್ರೆ ಕಳ್ಳ ಬಸವಣ್ಣ ಹತ್ತಿಕೊಂಡದ ಪುರಾಣದ. ಕಳ್ಳ ಬಸವಣ್ಣ ಹತ್ತಿಕೊಂಡದ ನಮ್ಮಂಗೆ ರೊಕ್ಕ ಕಳತನ ಮಾಡಲಿಲ್ಲ, ಆಸ್ತಿ ಕಳತನ ಮಾಡಲಿಲ್ಲ. ಏನ್ರಿ ನಮ್ಮಂಗಂದ ಏನು ಬಂಗಾರ ಬೆಳ್ಳಿ ಅಂತಕ್ಕಂಥ ಕಳತನ ಮಾಡಲಿಲ್ಲ. ಬಸವಣ್ಣವ್ರು ಏನು ಕಳತನ ಮಾಡ್ತಾರತ್ತಂದ್ರೆ ಜಂಗಮರನ್ನು ಆ ರಾಜನಿಗೆಂದ ಗೊತ್ತಾಗಲಾರ್ದೇ ತರುವುದಕ್ಕೆಂದ ಕಳತನ ಅಂದ್ರೆ ಅಟೆ. ರಾಜನಿಗೆ ಹೇಳಲಾರ್ದೇ ಯಾವಾಗಿಂದ ತೊಗೊಂಡು ಬಂದರು 12,000 ಜಂಗಮರನ್ನು ತಂದರು. ಯಾವಾಗಿಂದ ಕಾಶ್ಮೀರ ದೇಶದ ರಾಜ ಅಂದ, ಯಾವ ಜಂಗಮರ ಇರದೇ ಇರ್ತಕ್ಕಂಥ ಈ ರಾಜ್ಯ ನನಗೆ ಬೇಕಾಗಿಲ್ಲ ಅಂದ. ಜಂಗಮರಿಂದ ನಿತ್ಯ ನಿತ್ಯ ಪ್ರಸಾದ ಮಾಡದಾಗಿರ್ತಕ್ಕಂಥ ಈ ಅರಮನೆ ಯಾರಿಗೆ ಬೇಕು? 12,000 ಜಂಗಮರಿಂದ ನಿತ್ಯ ನಿತ್ಯ ಪ್ರಸಾದ ಮಾಡದಾಗಿದ್ರ ಈ ರಾಜ್ಯ ನನಗೆಂದ ಬೇಕಾಗಿಲ್ಲ. ಹೆಂಡತಿ ಆಗಿರ್ತಕ್ಕಂಥ ಮಾದೇವಮ್ಮಗೆಂದ ಹೇಳ್ತಾರೆ, ಮಾದೇವಿ ಈ ರಾಜ್ಯವನ್ನು ನೀನೇ ನೋಡ್ಕೋ. ಯಾಕೆ? ಜಂಗಮರ ಇರದೇ ಇರ್ತಕ್ಕಂಥ ರಾಜ್ಯದೊಳಗೆ ನಾನು ಇರೋಕ್ಕಾಗಂಗಿಲ್ಲ. ಜಂಗಮರ ಉಂಡು ಬಳಿಕೆ ತಾನು ಊಟ ಮಾಡಬೇಕು, ಜಂಗಮರ ನೀರು ಕುಡಿದ ಬಳಿಕೆ ತಾನು ನೀರು ಕುಡಿಬೇಕು. ಯಾವಾಗಿಂದ ಜಂಗಮರಿಗಿಲ್ಲ ತಿಳ್ಕೊಂಡ್ರೆ ಈ ರಾಜ್ಯ ನನಗೆ ಬೇಕಾಗಿಲ್ಲ, ಈ ರಾಜ್ಯವನ್ನು ನೀನು ನೋಡ್ಕೋ ತಿಳ್ಕೊಂಡ್ರೆ ಯಾವ ರಾಜನ ಧರ್ಮಪತ್ನಿ ಆಗಿರ್ತಕ್ಕಂಥ ಮಾದೇವಮ್ಮ ಅಂತಾಳೆ, ಏನ್ರಿ ನಿಮಗೆ ಬೇಡ ಆಗಿರ್ತಕ್ಕಂಥ ರಾಜ್ಯ ನನಗರೆ ಯಾಕೆ ಬೇಕು ಅಂದ್ಲಕ್ಕೆ. ನಿಮಗೆ ಬೇಡದ ರಾಜ್ಯ ನನಗೆ ಯಾಕೆ ಬೇಕು? ನನಗೂ ಈ ರಾಜ್ಯ ಬೇಕಾಗಿಲ್ಲ. ಏನ್ರಿ ಒಬ್ಬ ಪತಿವೃತ್ತಿ ಆಗಿರ್ತಕ್ಕಂಥ ಹೆಣ್ಣಿಗೆ ಗಂಡ ಎಲ್ಲಿರ್ತಾನೋ ಅಲ್ಲಿ ಇರಬೇಕಾಗಿದ್ದೆ ಅಂದ್ರೆ ಹೆಣ್ಣಿನ ಧರ್ಮ. ಗಂಡನಿಗೆಂದ ಸುಖ ಬಂದರೂ ಕೂಡ ಅರ್ಧ ಪಾಲನ್ನು ಹಂಚ್ಕೋಬೇಕು, ಗಂಡನಿಗೆಂದ ದುಃಖ ಬಂದರೂ ಕೂಡ ಅರ್ಧ ಪಾಲು ಹಂಚ್ಕೋಬೇಕು. ಅಂಥವಳು ಮಾತ್ರ ಅರ್ಧಾಂಗಿನಿ ಹಾಕಳೆ ಹೊರತಾಗಿ ಗಂಡನ ಅರ್ಧ ಅಂಗಿ ಹರ್ಕೊಳಕ್ಕೆ ಆಗಲ್ಲ. ಯಾಕ್ರಿ? ಗಂಡನ ಅರ್ಧ ಅಂಗಿ ಹರ್ಕೊಳಕ್ಕೆ ಅಂದ ಏಸ್ ಕಾಲಕ್ಕೂ ಕೂಡ ಪತಿವೃತ್ತಿ ಆಗಕ್ಕಾಗಂಗಿಲ್ಲ. ಗಂಡನಿಗೆ ಸುಖನೇ ಇರಲಿ, ಗಂಡಗೆ ದುಃಖನೇ ಇರಲಿ. ಇವತ್ತು ನಿಂದ್ರಿ ಹರಿಶ್ಚಂದ್ರ ಮಹಾರಾಜ ಇಡೀ ರಾಜ್ಯವನ್ನ ವಿಶ್ವಾಮಿತ್ರನಿಗೆಂದ ದಾನವಾಗಿ ಅಂದ ಕೊಟ್ಟು ಹೆಂಡತಿ ಆಗಿರ್ತಕ್ಕಂಥವಳು ಏನು ರಾಜ ಒಬ್ಬನೇ ಹೋದ್ನೇನವ ಹರಿಶ್ಚಂದ್ರ ಮಹಾರಾಜ. ಒಂದು ದಿವಸ ಅರಮನೆ ಬಿಟ್ಟು ಹೊರಗೆ ಕಾಲಿಡದೆ ಇರತಕ್ಕಂಥ ಹರಿಶ್ಚಂದ್ರ ಮಹಾರಾಜನ ಹೆಂಡತಿ ಗಂಡನ ಜೊತೆಯೊಳಗೆಂದ ಕಲ್ಲು ಮುಳ್ಳುಗಳನ್ನು ತುಳ್ಕೋತೆಂದಬಾರ್ದು. ಗಂಡನಿಗೆಂದ ಬಂದಿರತಕ್ಕಂಥ ಕಷ್ಟಗಳನ್ನು ಸ್ವತಃ ತನ್ನನ್ನು ತಾನಂದ ಕಾಶಿ ಪಟ್ಟಣದ ಒಳಗಿಂದ ಮಾರ್ಕೊಂಡ್ಳು. ಯಾಕೆ? ಗಂಡಗೆ ದುಃಖ ಬಂದದ, ಗಂಡಗೆಂದ ಕಷ್ಟ ಬಂದದ. ಗಂಡನ ಸತ್ಯತನ ಉಳಿಬೇಕು. ಅವನ ಸತ್ಯ ಉಳಿದ್ರೆ ಮಾತ್ರ ನನಗೆಂದ ಕಿಮ್ಮತ್ತೋದೇ ಹೊರತಾಗಿ ಒಂದು ವೇಳೆ ಹರಿಶ್ಚಂದ್ರ ಮಹಾರಾಜ ಸುಳ್ಳಾದನಂತಂದ್ರೆ ಅವನ ಜೊತೆಯೊಳಗೆ ನಂದು ಕೂಡ ಮರ್ಯಾದೆ ಇರಂಗಿಲ್ಲ. ಗಂಡನಿಗೆ ಸುಖನೇ ಇರಲಿ, ದುಃಖನೇ ಇರಲಿ, ಗಂಡಗೆ ಬಡತನನೇ ಇರಲಿ, ಶ್ರೀಮಂತಿಕೆನೇ ಇರಲಿ, ಮನೆಗಿಂದ ಖಾರ ರೊಟ್ಟಿನೇ ಇರಲಿ. ಯಾವ ಮನೆತನದೊಳಗಂದ ಬಡತನ ಇದ್ರೂ ಪರವಾಗಿಲ್ಲ, ಯಾರ ಮನೆತನದೊಳಗಂದ ಒಂದು ಬರೀ ಖಾರ ರೊಟ್ಟಿ ಇದ್ರೂ ಅದೇ ಒಂದು ರೊಟ್ಟಿ ಅಂದ ಗಂಡ ಹೆಂಡತಿ ಪ್ರೀತಿಯಿಂದ ಹಂಚ್ಕೊಂಡು ತಿಂದ್ರೆ ಅದಕ್ಕಿಂತ ದೊಡ್ಡ ಪತಿವ್ರತ ಧರ್ಮ ಮತ್ತೊಂದು ಯಾವುದನ್ನು ಕೂಡ ಇಲ್ಲ.
ನಾವು ಹಂಗೆ ಮಾಡಂಗಿಲ್ಲ, ನಾವು ಹಂಗೆ ಮಾಡ್ತೀವೇನ್ರಿ? ಮಗ್ಗಲು ಮನೆಯಕ್ಕೆ ಟಿ ವಿ ಇತ್ತಂದ್ರೆ ಆಕಿನಕ ದೊಡ್ಡ ಟಿ ವಿ ತರ್ಬೇಕು ನಾವು. ಅದು ಗಂಡ ಸಾಲ ಯಾಕೆ ಮಾಡ್ಕೊಂಡು ಹೋಗಲಕ್ಕ, ಹೊಲ ಯಾಕೆ ಮಾರ್ಕೊಂಡು ಹೋಗಲಕ್ಕ. ಮಗ್ಗಲು ಮನೆಯವ್ರಿಂದ ಏನು ಮಾಡ್ತಾರಲ್ಲ, ನಮಗೆ ಏನಿರ್ತದ ಇದು ಶರಣ ತತ್ವ ಏನದತ್ತಂದ್ರೆ ಹಾಸಿಗೆ ಗೇಟ್ ಇರ್ತದ, ಆಟೆ ಕಾಲು ಚಾಚ್ಬೇಕು. ಶರಣ ತತ್ವ ಬೇರೆದೇನು ಹೇಳಂಗಿಲ್ಲ. ಏನು ಹೇಳ್ತದ ಇವತ್ತು ಶರಣರು ಬಸವಣ್ಣವ್ರು ಈ ನಾಡಿಗೆ ಅಂತ ಬಿಟ್ಟು ಹೋಗಿದೆ ಅಂದ್ರೆ ಎರಡು ಮಾತು ಕಲ್ಪನೆ ಇಲ್ಲ. ಅವರು ಸಾವಿರ ವಚನ ಬರಿವಲ್ರಕ್ಕ ಏನ್ರಿ? ಬಸವಣ್ಣನವರು ನಮ್ಮ ನಾಡಿಗೆಂದ ಕೊಟ್ಟು ಹೋಗಿರ್ತಕ್ಕಂಥ 2 ಮಾತುಗಳನ್ನು ಅದಾವೆ. ಯಾವುದನ್ನು? ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು, ನಿತ್ಯ ದಾಸೋಗ ಮಾಡಬೇಕು. ಕಾಯಕ ದಾಸೋಗ ಇವು ಎರಡನ್ನು ಕೊಟ್ಟು ಹೋಗಿರ್ತಕ್ಕಂಥವ್ರು ಬಸವಣ್ಣವರು. ನಾವೇನು ದಿನನಿತ್ಯನ ಕೂಡ ಕಾಯಕ ಮಾಡ್ತೀವಲ್ಲ, ಅವತ್ತಿನ ಕಾಯಕ ಅವತ್ತು ಮುಗಿದು ಹೋಗಿಬಿಡ್ಬೇಕು. ನಾವು ಹಂಗಲ್ಲ, ನಮಗೆ ನಾಳೆಗೆ ಬೇಕು, ನಾಡದು ಬೇಕು. ಎಷ್ಟರ ಮಟ್ಟಿಗೆ ರೀ? ಯಾಕೆ ನಾವು ಗಳಿಸಿಡಬೇಕು, ಬ್ಯಾಂಕಿಗೆ ಇಡಬೇಕು. ನಮ್ಮಲ್ಲೊಬ್ಬ ದೊಡ್ಡ ಸಾಹುಕಾರ ಒಂದು ದಿವಸ ಅಂದ ಅವನ ಕೈಯನ ಮುನಿಮಗೆಂದ ಹೇಳನ್ನತ್ತು, ನೋಡಪ್ಪ ನನ್ನ ಬಳಿ ಸಂಪತ್ತು ಎಟ್ಟದ ಲೆಕ್ಕ ಮಾಡಿ ಹೇಳು ಅನ್ನತ್ತು. ಅವ ಅಂದ ಮುನಿಮ, ಸರ್ ಸಾಹುಕಾರ್ರೆ ನಿಮ್ಮಲ್ಲಿ ಅಂದ ಒಂದು ದಿವಸದಲ್ಲಿ ಲೆಕ್ಕ ಮುಗಿಯೋದನ್ನದು, ಒಂದು ವಾರ ಟೈಮ್ ಕೊಡಿ, ವಾರ ಟೈಮ್ ಕೊಟ್ಟ ಬಳಿಕ ನಿಮಗೆ ಹೇಳ್ತೀನಿ ಅಂದ. ಆಯ್ತಪ್ಪ, ಒಂದು ವಾರ ಟೈಮ್ ತೊಗೊಂಡು ತಿಳ್ಕೊಂಡ್ರು. ಯಾವಾಗಿಂದ ಒಂದು ವಾರ ಬಿಟ್ಟು ಬಂದ ಬಳಿಕ ಅಂದ, ಯಾಕಪ್ಪ ಏಟದ ನನ್ನ ಬಳಿ ಸಂಪತ್ತು? ನೋಡ್ರಿ ಸಾವುಕಾರು, 7 ತಲೆಮಾರಿತನ ಕೂತ್ಕೊಂಡ್ರು ನಿಮ್ಮ ಮನೆಗೆ ಸಂಪತ್ತು ಸವ್ಯಾಲ. 8 ತಲೆಮಾರ 7 ತಲೆಮಾರು ಕೂತ್ಕೊಂಡ್ರು ನಿಮ್ಮ ಮನೆಗೆ ಸಂಪತ್ತು ಕಮ್ಮಿ ಆಗಲ್ಲ ಅಂದ. ಇಟ್ಟು ಹೇಳಿದ ಕೂಡ ಸಾವುಕಾರ ಒಂದು ಸವನು ತಳ್ಳಕತ್ತ ಏನ್ರಿ, ತಳ್ಳಕತ್ತ. ಅವ ಮುನಿಮಿ ಕೇಳ್ದ, ಯಾಕೆ ರೀ ಸಾವುಕಾರ ಇಟ್ಟು ಸಂಪತ್ತದ ಅಂತ ಹೇಳಿದ್ರು ನೀವು ಹಳ್ಳಿಕತ್ತಿರ್ಲಿ ಯಾಕ? ಅವಾಗ ಅವ ಅಂದ, ಇದು 7ನೇ ತೆಲಿಗೆ ಹಾಕದ, 8ನೇ ತೆಲಿಗೆ ಹ್ಯಾಂಗೆ ಮಾಡಲಿ ಎತ್ಕೊಂಡು ಚಿಂತೆ ಮಾಡಿ ಹೇಳಕತ್ತಾನ. ಇದು ನಮ್ಮ ಜೀವನ, ಇದು ಶರಣರ ಜೀವನಕ್ಕೆ ನಮ್ಮ ಜೀವನಕ್ಕೆ ವ್ಯತ್ಯಾಸ ಏನು? ನಾವು 8ನೇ ತಲೆಮಾರಿತನ ಲೆಕ್ಕ ಹಾಕಿದವರು ನಾವು. ಶರಣರು ಹಂಗಲ್ಲ. ಇವತ್ತು ಬೆಳಿಗ್ಗೆ ಕಾಯಕ ಮಾಡಿದ್ವಿ ಅಂತಂದ್ರೆ ಸಾಯಂಕಾಲ ತನ ಅದ್ರಲ್ಲಿ ಬಂದಿರ್ತಕ್ಕಂಥ ಸಂಪತ್ತಿನೊಳಗೆ ದಾಸೋಗನು ಮಾಡಬೇಕು, ತಾವು ಊಟ ಮಾಡಿಂದ ಇರಬೇಕು. ಅವತ್ತು ರೊಕ್ಕ ಉಳಿಯಂಗಿಲ್ಲ. ಬಸವಣ್ಣ ಎದರಿಂದ ದೊಡ್ಡವನದ ಏನ್ರಿ? ಸುಮ್ಮನೆ ನಿಮಗೆ ಕಲ್ಪನೆ ಹೇಳ್ತೀನಿ, ಬಸವಣ್ಣ ರಾಜ್ಯದ ಪ್ರಧಾನಮಂತ್ರಿ ಆದ. ಅಷ್ಟೇ ಅಲ್ಲ, ರಾಜ್ಯದ ಭಂಡಾರಿಯಾಗಿದೆ ಬಸವಣ್ಣ. ಭಂಡಾರ ತಗೊಂಡ್ರೆ ಗೊತ್ತದ ನಿಮಗೆ? ಇಡೀ ಬಿಜ್ಜಳ ರಾಜನ ಆಸ್ಥಾನದ ಒಳಗೆ ಎಷ್ಟು ಸಂಪತ್ತದಲ್ಲ ಎಲ್ಲವೂ ಕೂಡ ಬಸವಣ್ಣವ್ರ ಕೈಯಾಗಿತ್ತು. ಎಟ್ಟು ಗಳಿಸ್ಲಿಕ್ಕಿಲ್ರಿ? ಅವತ್ತಿನ ದಿನಮಾನದೊಳಗೆ ಬಿಜ್ಜಳ ರಾಜ ಬಸವಣ್ಣವ್ರ ಕೈಯಾಗಿ ಕೊಟ್ಟಿರ್ತಕ್ಕಂಥ ಸಂಪತ್ತ ನಿಮ್ಮಂಥವ್ರ ಕೈಯಾಗಿ ಕೊಟ್ಟಿದ್ರ? ಅಪ್ಪಿತಪ್ಪಿ ನಿಮ್ಮಂಥವ್ರ ಕೈಯಾಗಿ ಕೊಟ್ಟಿದ್ರೆ ಇಡೀ ರಾಜ್ಯನೇ ಬೋಳಿಸಿ ಬರ್ತಿದ್ದೇವೆ ನಾವು. ಹೇಗ್ರಿ ಅಂತಿರ್ತೀವಿ, ಇಲ್ಲ ಸುಮ್ಮನೆ ಹಾಸ್ಯಕ್ಕೆ ಅಂತ ಹೇಳ್ತಿರ್ತೀವಿ. ಯಾವನ ಒಬ್ಬ ಸುಡುಗಾಡು